ಅಂಬಾನಿ ಕುಟುಂಬದ ಮಹಿಳೆಯರು ತಮ್ಮ ಫ್ಯಾಷನ್ ಮತ್ತು ಶೈಲಿಯಿಂದ ಪ್ರಭಾವಿತರಾಗ್ತಾನೆ ಇರ್ತಾರೆ. ವೇದಿಕೆ ಏನೇ ಇರಲಿ, ಅಂಬಾನಿ ಕುಟುಂಬದವರು ಪ್ರಭಾವ ಬೀರುವಲ್ಲಿ ಯಶಸ್ವಿಯಾಗಿರ್ತಾರೆ. ಇತ್ತೀಚಿನ ಉದಾಹರಣೆ ಎಂದರೆ ಇಶಾ ಅಂಬಾನಿ. ವಿಶ್ವದ ಅತಿದೊಡ್ಡ ಫ್ಯಾಷನ್ ಕಾರ್ಯಕ್ರಮಗಳಲ್ಲಿ ಒಂದಾದ ಮೆಟ್ ಗಾಲಾ 2026ರ ರೆಡ್ ಕಾರ್ಪೆಟ್ ಮೇಲೆ ಸೀರೆ ಧರಿಸಿ ನಡೆದರು. ಇದು ಎಲ್ಲರ ಕಣ್ಣು ಕುಕ್ಕಿದಂತೂ ನಿಜ. ಆದರೆ ಈ ಬಾರಿ ಅವರ ಸೀರೆ ಮತ್ತು ಆಭರಣದ ಜೊತೆಗೆ ಎಲ್ಲವನ್ನು ಸೆಳೆದ ಇನ್ನೊಂದು ವಿಷಯವಿತ್ತು. ಅದು ಅವರ ಕೈಯಲ್ಲಿ ಮಾವು. ಇಶಾ ಕೈಯಲ್ಲಿ ಮಾವಿನೊಂದಿಗೆ ರೆಡ್ ಕಾರ್ಪೆಟ್ ಮೇಲೆ ಹೆಜ್ಜೆ ಹಾಕಿದ ತಕ್ಷಣ ಅದು ಕೆಲವೇ ಸೆಕೆಂಡ್ಗಳಲ್ಲಿ ವಿಶ್ವಾದ್ಯಂತ ಚರ್ಚೆಯಾಗ್ತಾ ಇದೆ. ಇಶಾ ಅಂಬಾನಿ ಮೆಟ್ ಗಾಲಾಗೆ ನಿಜವಾದ ಮಾವನ್ನು ತಂದಿದ್ದಾರೆ ಅಂತ ಜನ ಭಾವಿಸಿದ್ದಾರೆ. ಆದರೆ ಸತ್ಯ ಹೊರಹೊಮ್ತಾ ಇದ್ದಂತೆ ಜನರ ಆಸಕ್ತಿ ಹೆಚ್ಚಾಯಿತು. ವಾಸ್ತವವಾಗಿ ಇದು ಕೇವಲ ಯಾವುದೇ ಮಾವಿನ ಹಣ್ಣು ಅಲ್ಲ, ಆದರೆ ಸುಮಾರು 20 ವರ್ಷಗಳ ಹಿಂದಿನ ವಿಶಿಷ್ಟ ಕಲಾಕೃತಿ. ಇದರ ಬೆಲೆ ನಿಮ್ಮನ್ನು ಆಘಾತಗೊಳಿಸುತ್ತೆ. ಇಶಾ ಅವರ ಮಾವು ಸಾಮಾನ್ಯವಾದುದೇನೂ ಅಲ್ಲ, ಸಿಕ್ಕಾಪಟ್ಟ ರೋಚಕತೆ ಅದರಲ್ಲಿ ಇದೆ. ಇಶಾ ಅಂಬಾನಿ ರೆಡ್ ಕಾರ್ಪೆಟ್ ಮೇಲೆ ನಡೆದಾಗ ಅವರು ನಿಜವಾದ ಮಾವನ್ನು ಹಿಡಿದಿದ್ದಾರೆ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಿದ್ರು. ನೀವು ಅವರಲ್ಲಿ ಒಬ್ಬರಾಗಿದ್ರೆ ಅದು ದುಬಾರಿ ಕ್ಲಚ್ ಅಥವಾ ಚೀಲ ಅಂತ ನೀವು ಭಾವಿಸಿರಬಹುದು. ಆದರೆ ಅದು ಹಾಗಲ್ಲ. ವಾಸ್ತವವಾಗಿ ಇದು ಕೇವಲ ಯಾವುದೇ ಸಾಮಾನ್ಯ ಹಣ್ಣು ಅಥವಾ ಚೀಲವಲ್ಲ, ಆದರೆ ಬೆಲೆ ಬಾಳುವ ಕಲಾಕೃತಿ. ಪ್ರಸಿದ್ಧ ಭಾರತೀಯ ಕಲಾವಿದ ಸುಬೋಧ್ ಗುಪ್ತಾ ರಚಿಸಿದ ಮಾವಿನ ಉಕ್ಕಿನ ಶಿಲ್ಪವ ಅದಾಗಿದೆ. ರೆಡ್ ಕಾರ್ಪೆಟ್ ಮೇಲಿನ ಸಂಭಾಷಣೆಯ ಸಮಯದಲ್ಲಿ ಇದು ಸುಬೋಧ್ ಗುಪ್ತಾ ಅವರ ಇತ್ತೀಚಿನ ಕಲಾಕೃತಿಯಲ್ಲ, ಬದಲಿಗೆ ಇದನ್ನ ಸುಮಾರು 20 ವರ್ಷಗಳ ಹಿಂದೆ ರಚಿಸಲಾಗಿದೆ ಅಂತ ಇಶಾ ಸ್ವತಃ ಬಹಿರಂಗಪಡಿಸಿದ್ರು. ಇದನ್ನು ನಿಜವಾದ ಮಾಗಿದ ಮಾವನ್ನು ಹೋಲುವಂತೆ ಕೈಯಿಂದ ಚಿತ್ರಿಸಲಾಗಿದೆ. ಇಶಾ ಅದನ್ನು ಪಾರದರ್ಶಕ ಚೀಲದೊಳಗೆ ಇಟ್ಕೊಂಡಿದ್ರು. ಅದು ಅವರಿಗೆ ಸುಲಭವಾಗಿ ಸಾಗಿಸೋಕೆ ಅವಕಾಶ ಮಾಡಿಕೊಡ್ತು. ಮೆಟ್ ಗಾಲಾ ರೆಡ್ ಕಾರ್ಪೆಟ್ ಮೇಲೆ ಇಶಾ ತುಂಬ ಸಾಧಾರಣವಾಗಿ ಪ್ರದರ್ಶಿಸಿದ ಮಾವಿನ ಬೆಲೆ ಕಡಿಮೆ ಅಲ್ಲ. ಇದರ ಬೆಲೆ ಸುಮಾರು 1 ಲಕ್ಷ ಅಥವಾ ಸುಮಾರು 9.5 ಮಿಲಿಯನ್, ಅರ್ಥಾತ್ ಸುಮಾರು 95 ಲಕ್ಷ ರೂಪಾಯಿ ಅಂತ ವರದಿಯಾಗಿದೆ. ಸುಬೋಧ್ ಗುಪ್ತಾ ರಚಿಸಿದ ಈ ಹೆಚ್ಚಿನ ಮೌಲ್ಯದ ಕಲಾಕೃತಿಯು ಭಾರತೀಯರು ಮತ್ತು ವಿದೇಶಿಯರ ಗಮನ ಸೆಳೆದಿದೆ. ಸುಬೋಧ್ ಗುಪ್ತಾ ತಮ್ಮ ಕಲೆಯಲ್ಲಿ ದೈನಂದಿನ ವಸ್ತುಗಳ ವಿಶಿಷ್ಟ ಚಿತ್ರಣಕ್ಕೆ ಹೆಸರುವಾಸಿಯಾಗಿದ್ದಾರೆ. ಈ ಉಕ್ಕಿನ ಶಿಲ್ಪವು ಸುಮಾರು 800 ಗ್ರಾಂ ತೂಗುತ್ತೆ ಅಂತ ವರದಿಯಾಗಿದೆ. ಈ ಮಾವಿನ ಮೌಲ್ಯವು ಅದರ ವಸ್ತು ಅಥವಾ ನೋಟದಿಂದಾಗಿ ಮಾತ್ರವಲ್ಲ, ಅದರ ಹಿಂದಿನ ಕಲ್ಪನೆ ಮತ್ತು ಚಿಂತನೆಯ ಕಾರಣದಿಂದಾಗಿಯೂ ಇದೆ. ಇಶಾ ಭಾರತದ ರಾಷ್ಟ್ರೀಯ ಹಣ್ಣನ್ನು ತನ್ನ ಕಲೆಯಾಗಿ ಆರಿಸಿಕೊಳ್ಳುವ ಮೂಲಕ ಸರಳತೆ ಅನನ್ಯವಾಗಿರಬಹುದು.